ಎಬ್ರಿವ್ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನ. ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿದೇ ಹೊರಟನು. ಹಲ್ಲೆಲೂಯಾ. ಏನಂತ ಹೇಳುತ್ತಾನೆ ಇಲ್ಲಿ ವಾಕ್ಯದಲ್ಲಿ? ನಂಬಿಕೆಯಿಂದ ಅಬ್ರಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಏನ್ ಮಾಡ್ಯಾನಂತ? ಕರೆದಾತನ ಮಾತನ್ನು ಕೇಳಿ. ಅಂದ್ರೆ ದೇವ್ರ ಮಾತನ್ನು ಕೇಳಿ ದೇವ್ರ ಮಾತಿಗೆ ವಿಧೇಯನಾಗ್ತಾನ. ಯಾರ ಮಾತಿಗೆ ವಿಧೇಯನಾಗ್ತಾನ? ದೇವರ ಮಾತಿಗೆ ವಿಧೇಯನಾಗ್ತಾನ. ಯಾರ ಮಾತನ್ನು ಕೇಳೋಣ? ದೇವ್ರ ಮಾತನ್ನು ಕೇಳೋಣ. ನಮಗೆ ಅನೇಕರು ಅನೇಕ ಮಾತುಗಳು ಕೇಳಿಸ್ತಿರ್ತಾರ, ಅನೇಕ ಮಾತುಗಳು ಹೇಳುತ್ತಿರ್ತಾರ. ಲೋಕ ಸಂಬಂಧ ಮಾತುಗಳು ಹೇಳುತ್ತಿದಾರ, ಶರೀರ ಸಂಬಂಧ ಮಾತುಗಳು ಹೇಳುತ್ತಿರ್ತಾರ, ಲೋಕ ಆಕರ್ಷಣೆ ಮಾತುಗಳನ್ನು ಹೇಳುತ್ತಿರ್ತಾರ. ಯಾವ ಮಾತು ನಾವು ಕೇಳ್ತಿದೀವಿ, ಯಾವ ಮಾತು ಕೇಳಿ ಯಾವ ಮಾತಿಗೆ ನಾವು ವಿಧೇಯರಾಗ್ತಿದೀವಿ, ನಾವು ಪರೀಕ್ಷಿಸ್ಕೋಬೇಕು. ಅಬ್ರಾಮನ್ ಏನ್ ಮಾಡ್ತಾನಂತ? ದೇವರು ಮಾತನ್ನು ಕೇಳಿ ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ ಅಂತ. ಕರೆದನ ದೇವರು, ಎಲ್ಲಿಗೆ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ, ಆದ್ರೆ ದೇವ್ರ ಮಾತು ಕೇಳಿ ನಡೀತದ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಾವು ದೇವ್ರ ಮಾತನ್ನು ಕೇಳ್ತಿದೀವ, ಇಲ್ಲ ಅಪವಾದಿ ಮಾತುಗಳು ಕೇಳ್ತಿದೀವ? ಗ್ರಹಿಸ್ಬೇಕು ನಾವು. ಒಂದು ನಾಯಿ ಇರ್ತದೆ. ಒಬ್ಬ ಯಜಮಾನನು ತನ್ನ ನಾಯಿನ ಬಹು ಪ್ರೀತಿಯಾಗಿ ಸಾಕಿರ್ತಾನೆ. ಚಿಕ್ಕಂದಿನಿಂದಾಗಿದ್ದ ಅದನ್ನ ಊಟ ಹಾಕಿ ಬೆಳೆಸಿ ಅದನ್ನ ದೊಡ್ಡದ್ ಮಾಡಿ ಅದು ಯೋಗಕ್ಷೇಮ ಎಲ್ಲ ನೋಡ್ಕೊಂತ ಇರ್ತಾನ. ಅದನ್ನ ದಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾನ, ಒಂದ್ ಪಾರ್ಕ್ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾನ. ಆ ರೀತಿಯಾಗಿ ಒಂದಿನ ವಾಕಿಂಗ್ ಕರ್ಕೊಂಡು ಹೋದಾಗ ಆ ಪಾರ್ಕ್ ನಲ್ಲಿ ಆ ಒಂದು ನಾಯಿನ ಅಲ್ಲಿ ಬಿಟ್ಟು, ನಾಯಿ ತಲೆ ಯಾವಾಗಲೂ ಆ ಬಾಲ್ ಹಿಡ್ಕೊಂಡು ಹೋಗ್ತಾನೆ. ಆ ಬಾಲ್ ಬಿಸಾಕ್ದ ನಾಯಿ ಓಡೋಗಿ ಅದು ತಗೊಂಬಂದು ಈ ಆ ಒಂದು ವ್ಯಕ್ತಿ ಆ ಓನರಿಗೆ ಕೊಡ್ತದ ಮಾತು. ಆ ರೀತಿಯಾಗಿ ಆ ಬಾಲ್ನ ಅಲ್ಲೇ ಬಿಟ್ಟು ಆ ಒಂದು ನಾಯಿನ ಕೂಡ ಅಲ್ಲೇ ಬಿಟ್ಟು ಇದೇನ್ ಮಾಡ್ತಾನ? ಸರಿ ಅಂತೇಳಿ ಅದು ಅಲ್ಲಿ ಆಡ್ಕೊಂತ ಇರುವಾಗ ತಾನು ವಾಕಿಂಗ್ ಹೋಗ್ಬೇಕಂತೇಳಿ ಹೋಗ್ತಾನ. ಹೋಗೋ ಸಂದರ್ಭದಲ್ಲಿ ತಾನು ಏನ್ ಮಾಡ್ತಾನ? ಆ ವಾಕಿಂಗ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಗ ಅಲ್ಲಿ ಇರೋರೆಲ್ಲರೂ ವಾಕಿಂಗ್ ಮಾಡ್ಕೊಂತ ಬರ್ತಿರ್ತಾರಲ್ಲ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಅವರು, ಇಲ್ಲಾಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್, ಈ ರೀತಿಯಾಗಿ ಒಳ್ಳೊಳ್ಳೆ ಅಫಿಷಿಯಲ್ಸ್ ಏನಿರ್ತಾರಲ್ಲ ಅವರೆಲ್ಲರೂ ಬಂದಿರ್ತಾರಲ್ಲ. ಅವರು ಆ ಒಂದು ನಾಯಿ ಹೇಳ್ತಾರ, ಆ ಬಾಲ್ನ ಬಿಸಾಕಿ ಹೋಗಿ ಆ ಬಾಲ್ ತಗೊಂಬ ಅಂತ ಹೇಳ್ತಾರ. ಒಬ್ಬ ಇನ್ಸ್ಪೆಕ್ಟರ್ ಬರ್ತಾನ, ಆ ಬಾಲ್ ಬಿಸಾಕ್ತಾನ, ಹೋಗಿ ತಗೊಂಬ ಅಂತಾರ. ಅದನ್ನ ನಾಯಿ ನೋಡ್ತತೆ, ನಾನು ಹೋಗಲ್ಲ ಅಂತ. ನೀನ್ ಯಾರು ನನ್ಗೆ ಹೇಳಕ್ಕಂತ ಹೋಗಲ್ಲ. ಅದು ಎಲ್ಲರೂ ನಗ್ತಿರ್ತಾರ. ಸರಿ ಅಂತೇಳಿ ಇನ್ನೊಬ್ಬ ವ್ಯಕ್ತಿ ಬರ್ತಾನ, ಆ ವ್ಯಕ್ತಿ ಕೂಡ ತಗೊಂಡೋಗಿ ಆ ಬಾಲ್ ಬಿಸಾಕ್ತಾನ, ಹೋಗಿ ತಗೊಂಬ ಅಂತ ಹೇಳ್ತಾನ. ಆ ನಾಯಿ ಮತ್ತೆ ನೋಡ್ತದೆ, ತಗೊಂಬರೋದಿಲ್ಲ, ನಾನು ಹೋಗಲ್ಲ, ನೀನ್ಯಾರು ನನಗೆ ಹೇಳಕ್ಕಂತ ಹೇಳ್ತ. ಎಲ್ಲ ಒಬ್ರು ಬೇರೆ ಬೇರೆಯವ್ರು ಬಂದು ಅದೇ ರೀತಿ ಟ್ರೈ ಮಾಡ್ತಾರ, ಯಾವುದಕ್ಕೂ ಅದು ತಲೆಬಾಗೋದಿಲ್ಲ, ಹೋಗಿ ತರೋದಿಲ್ಲ. ಈ ಒಂದು ಓನರ್ ಏನಿರ್ತಾನಲ್ಲ, ಅದನ್ನ ಸಾಕಿರ್ತಾನಲ್ಲ, ಆತನು ಏನ್ ಮಾಡ್ತಾನ? ಆ ಒಂದು ಬಾಲ್ನ ತಗೊಂಡೋಗಿ ಬಿಸಾಕಿ ತಗೊಂಬ ಅಂತ ಹೇಳ್ತಾನೆ. ಅವಾಗ ಅದು ಎದ್ದು ಓಡೋಗಿ ಆ ಬಾಲ್ ತಗೊಂಬಂದು ಆ ಓನರ್ ಕೈ ಕೊಡುತ್ತೆ. ನೋಡ್ರಿ, ತನಗೆ ಗೊತ್ತು ನಾನು ಯಾರ ಮಾತಿಗೆ ಕಿವಿ ಕೊಡಬೇಕು, ನನ್ನ ಪೋಷಿಸೋನ್ ಯಾರು, ನನ್ನ ರಕ್ಷಿಸೋನ್ ಯಾರು, ನನ್ನ ಯೋಗಕ್ಷೇಮ ನೋಡೋನ್ ಯಾರು, ಆ ನಾಯಿ ಗೊತ್ತು. ನಾವು ಯಾರ ಮಾತಿಗೆ ನಾವು ಕಿವಿ ಕೊಡ್ತಾ ಇದೀವಿ? ದೇವ್ರ ಮಾತಿಗೆ ನಾವು ಕಿವಿ ಕೊಡ್ತಾ ಇದೀವ, ಇಲ್ಲ ಲೋಕ ಸಂಬಂಧವಾದ ಮಾತುಗಳಿಗೆ ನಾವು ಕಿವಿ ಕೊಡ್ತಾ ಇದೀವಿ ಅನ್ನೋದು ನಾವು ಗ್ರಹಿಸ್ಬೇಕು. ಯಾಕಂದ್ರೆ ನಮ್ಮನ್ನು ಪೋಷಿಸೋಣ ಯಾರು, ನಮ್ಮನ್ನು ಸಂರಕ್ಷಿಸೋಣ ಯಾರು, ನನ್ನ ಕುಟುಂಬನ ರಕ್ಷಿಸೋಣ ಯಾರು, ನನ್ನ ಮಕ್ಕಳು ರಕ್ಷಿಸೋಣ ಯಾರು, ನನ್ನ ತಂದೆ ತಾಯಿಗಳು ರಕ್ಷಿಸೋಣ ಯಾರು, ನಮ್ಮನ್ನೆಲ್ಲರೂ ಪೋಷಿಸುವಂತವನು ಯಾರು, ನಾನು ಯಾರ ಮಾತು ವಿಧೇಯನಾಗಬೇಕು, ನಾನು ಯಾರ ಮಾತು ಕೇಳ್ಬೇಕು ಅನ್ನೋ ಆ ಒಂದು ಗ್ರಹಿಕೆ ನಮ್ಮಲ್ಲಿ ಇರಬೇಕು, ಆ ಒಂದು ಆಲೋಚನೆ ನಮ್ಮಲ್ಲಿ ಇರಬೇಕು. ಅಪವಾದ ಏನ್ ಮಾಡ್ತಾನೆ ಗೊತ್ತಾ? ಆ ದಿನ ಬೈಬಲ್ ಓದ್ತೀಯ, ಇವತ್ತು ಓದಿಲ್ಲ ಅಂದ್ರೆ ಏನಾಗ್ತತೆ? ಏನ್ ದೊಡ್ಡದೇನ ಆಗಲ್ಲ. ದಿನ ಓದ್ತಿದೆಯಲ್ಲ, ಇವತ್ತು ಓದಿಲ್ಲ ಅಂದ್ರೆ ಏನಾಗ್ತದೆ?
ಬಾ ಹೋಗೋಣ ಕರೀತಾರ. ಬೇರೆ ಒಬ್ಬರ್ಲಿದ್ದ ಅವ್ನು ಪ್ರೇರೇಪಿಸ್ತಾನ, ಇನ್ನೊಬ್ಬರ್ಲಿದ್ದ ಪ್ರೇರೇಪಿಸ್ತಾನ. ಅವ್ ನಿನ್ಗೆ ಏನಾಗ್ತದೆ? ಬೈಬಲ್ ಓದ್ಬೇಕು ಅನ್ಕೊಂತಿರ್ತಿ. ಅವ್ ಮನಸ್ಸಿನಾಗ ಹೇಳ್ತಾನ, ಅವ್ ನಿನ್ ಕಿವ್ಯಾಗ ಬಂದ್ ಹೇಳ್ತಾನ ಏನಂತ, ಕರಿತಾ ಇರಲ್ಲ ಹೋಗು, ದಿನಾ ಬೈಬಲ್ ಓದ್ತಿದ್ಯಲ್ಲ, ಇವತ್ತೊಂದೇನು ಓದಿಲ್ಲ ಅಂದ್ರೆ ಏನಾಗ್ತದೆ? ಹೋಗ್ಬಾ, ಅವ್ರ ಜೊತೆ ಹೋಗ್ಬಾ. ಅಂದ್ರೆ ನೀನ್ ಯಾರ ಮಾತಿಗೆ ಕಿವಿ ಕೊಡ್ತಿದೀಯ ಅಂತ ನೀನ್ ಆಲೋಚನೆ ಮಾಡೋದು. ಅಂದ್ರೆ ದೇವ್ರ ಸಾವಾಸಕ್ಕೆ ನಿನ್ನ ದೂರ ಮಾಡುವಂತ ಆಲೋಚನೆಗಳಿಗೆ ನೀನ್ ಕಿವಿ ಕೊಡ್ತಿದೀಯಾ? ಪ್ರಾರ್ಥನೆ ಮಾಡೋ ಕೂಡ ಹಂಗೆ, ಬೆಳಗ್ಗೆ ಪ್ರಾರ್ಥನೆ ಮಾಡಿ ಅಲ್ಲ, ಸಾಯಂಕಾಲ ಪ್ರಾರ್ಥನೆ ಮಾಡೋದು ಏನೈತಿ? ಅವಸರನ? ಏನಾಗ್ತೈತಿ? ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಅಲ್ಲ, ಇವಾಗ ಪ್ರಾರ್ಥನೆ ಮಾಡೋದಿಲ್ಲ ಅಂದ್ರೆ ಏನಾಗ್ತದೆ? ಶಾಪಿಂಗ್ ಹೋಗೋಣ ಬಾ ಅಂತೇಳಿ ಕರಿತಾ ಇರಲ್ಲ, ಹೋಗು. ಅಂದ್ರೆ ದೇವ್ರು ನೀನು ಒಂದು ಇಟ್ಕೊಂಡಿರೋ ಕ್ರಮನ, ನೀನು ಇಟ್ಕೊಂಡಿರೋ ಒಂದು ದೇವ್ರ ಸಾವಾಸನ ಅವನು ಎಷ್ಟು ಕುಯ್ತಿಲಿದ್ದ ಅವನು ದೂರ ಮಾಡ್ತಾನಂದ್ರೆ, ಅವನ ಆಲೋಚನೆಲಿದ್ದಾನೆ ಹೊಡಿತಾನ. ಅಪವಾದಿ ಯಾವಾಗ್ಲೂ ಅವ್ನು ಫಿಸಿಕಲಿ ದಾಡಿ ಮಾಡಲ್ಲ. ಅವನು ಹೆಂಗ್ ದಾಡಿ ಮಾಡ್ತಾನಂದ್ರೆ ಆಲೋಚನೆಗಳಿದ್ದ ಅವ್ನು ಹೊಡಿತಾನೆ. ಆಲೋಚನೆಗಳು ಕೊಟ್ಟು ಅವನ್ನ ನಮ್ಮ ದೇವ್ರ ಸಾವಾಸಲಿದ್ದ ದೂರ ಮಾಡ್ತಾನೆ. ಅದಕ್ಕೆ ಅಬ್ರಾಮನು ಯಾರ ಮಾತು ಕೇಳ್ತಾನ? ದೇವರ ಮಾತನ್ನು ಕೇಳಿ ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ, ವಿಶ್ವಾಸದಿಂದ ನಡೀತಾನೆ. ಆಮೇಲೆ ನಾವು ಯಾರ ಮಾತಿಗೆ ಕಿವಿ ಕೊಡ್ತೀವಿ ಅಂತ ನಾವು ಗ್ರಹಿಸ್ಬೇಕು. ಯಾರ ಮಾತಿಗೆ ನಾವು ವಿಧೇಯರಾಗ್ತಾ ಇದೀವಿ ನಾವು ಗ್ರಹಿಸ್ಬೇಕು. ಇದು ಅಪವಾದಿ ಮಾತ, ಇದು ಅಪವಾದಿ ಆಲೋಚನೆಗಳ, ಇಲ್ಲ ದೇವರ ಆಲೋಚನೆ. ಕೀರ್ತನೆಗಳಲ್ಲಿ ಕೂಡ 1ನೇ ಕೀರ್ತನೆ 1ನೇ ವಚನದಲ್ಲಿ ಏನಂತ ಐತೆ? ದುಷ್ಟನು ಆಲೋಚನೆ ಅಂತ ನೀನು ನಡೆಯದೆ. ಅಂದ್ರೆ ದುಷ್ಟನು ಕೂಡ ಆಲೋಚನೆ ಕೊಡ್ತಾನ. ಆ ಆಲೋಚನೆ ಕೇಳಬಾರ್ದು ನಾವು. ಆಲೋಚನೆ ಕೇಳಿ ಅದ್ರ ಪ್ರಕಾರ ನಡಿಬಾರ್ದು ನಾವು. ದೇವರು ಆಲೋಚನೆ ಕೊಟ್ಟು ದೇವ್ರು ಏನ್ ಹೇಳ್ತಾನ ಆ ಮಾತಿಗೆ ಕಿವಿ ಕೊಟ್ಟು ನಾವು ನಡೆಯುವಂತವರಾಗಿರ್ಬೇಕು. ದೇವರ ವಾಕ್ಯಗೆ ನಾವು ವಿಧೇಯರ ಆಗಿರುವಂತವರಾಗಿರ್ಬೇಕು. ವಿಶ್ವಾಸದಿಂದ ವಾಕ್ಯನ ಸ್ವೀಕರಿಸ್ಬೇಕು. ಸ್ವೀಕರಿಸಿ ಅದನ್ನ ಹೃದಯದಲ್ಲಿ ಇಟ್ಕೊಂಡು, ಮನಸ್ಸಲ್ಲಿ ಇಟ್ಕೊಂಡು ವಾಕ್ಯಗೆ ವಿಧೇಯರಾಗಿ ವಾಕ್ಯಾನುಸಾರ ನಡೆಯೋಕೆ ನಾವು ಪ್ರಯತ್ನ ಪಡಬೇಕು. ದೇವ್ರ ಸಹಾಯ ಕೇಳಬೇಕು. ನಾನು ನಿನಗೆ ಸಹಾಯಕನಾಗಿದ್ದೀನಿ ಅಂತ ಹೇಳಿ ದೇವ್ರು ಹೇಳಿದನಲ್ಲ, ಆ ದೇವ್ರ ಸಹಾಯ ತಗೊಂಡು ವಾಕ್ಯಕ್ಕೆ ವಿಧೇಯರಾಗಿರಿ. ಹೆಂಗ ಅಬ್ರಾಮನು ವಿಶ್ವಾಸದಿಂದ ನಡೆದನು, ಹಂಗ ನಾವು ದೇವ್ರ ಮಾತಿಗೆ ವಿಧೇಯರಾಗಿ, ದೇವ್ರ ಆಲೋಚನೆಗೆ ವಿಧೇಯರಾಗಿ, ದೇವ್ರ ಮಾತನ್ನು ಕೇಳಿ ನಾವು ನಡೆಯುವಂತವರಾಗಿರ್ಬೇಕು. ಅಪವಾದ ಆಲೋಚನೆ ಕೊಡ್ತಿರ್ತಾನೆ, ಆಲೋಚನೆಗಳು ನಾವು ದೂರ ಇಟ್ಟು ದೇವ್ರ ಆಲೋಚನೆ ಪ್ರಕಾರ ನಾವು ನಡೆದಾಗ ಉನ್ನತವಾದ ಒಂದು ಆಶೀರ್ವಾದಕರವಾದ ಜೀವಿತಕ್ಕೆ ದೇವ್ರು ನಮ್ಮನ್ನು ನಡೆಸ್ತಾನೆ. ನಮಗೆ ಗೊತ್ತಿಲ್ಲದೇನೆ ನಮ್ಮ ಜೀವಿತದಲ್ಲಿ ತಾನು ಉನ್ನತವಾದ ಒಂದು ಮೆಟ್ಲು ನಮ್ಮನ್ನ ಎಕ್ಕಿಸ್ತಿರ್ತಾನ. ನಮಗೆ ಗೊತ್ತಾಗೋದಿಲ್ಲ, ಅದು ಒಂದಿನ ಗೊತ್ತಾಗ್ತದೆ ಯಾವ ಮಾರ್ಗದಲ್ಲಿ ದೇವ್ರು ನಮ್ಮನ್ನು ನಡೆಸ್ತದನ ಅಂತೇಳಿ. ನಾವು ವಿಶ್ವಾಸದಿಂದ ಹೆಚ್ಚಾಗ್ಬೇಕು. ಅಬ್ರಾಮ್ ಗೊತ್ತಿಲ್ಲ, ಗುಡಾರ ಹಾಕೊಂಡು ಹೋಗ್ತಾನ, ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ. ಆದ್ರೆ ದೇವ್ರು ಅಬ್ರಾಮ್ನ ಆತ್ಮೀಯ ತಂದೆಯಾಗಿ ಇಷ್ಟು ಆಶೀರ್ವದಿಸ್ತಾನಂತೇಳಿ ಅಬ್ರಾಮ್ಗೆ ಗೊತ್ತಿಲ್ಲ. ಆ ರೀತಿಯಾಗಿ ದೇವ್ರ ಆಶೀರ್ವಾದ ಇರ್ತದೆ. ನಾವು ವಿಶ್ವಾಸದಿಂದ ದೇವ್ರ ಮಾತು ಕೇಳಿ ನಡಿಬೇಕು. ಆತ ಆಲ್ರೆಡಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾನೆ ಇರ್ತಾನೆ. ಆ ವಿಶ್ವಾಸದಿಂದ ನಾವು ನಡಿಬೇಕು. ಅಪವಾದ ಹೇಳಿದ ಮಾತುಗಳು ನಾವು ಕಿವಿ ಕೊಡಬಾರ್ದು. ಅವ್ನು ನಮ್ಮನ್ನು ಶೋಧಿಸ್ತಿರ್ತಾನೆ, ಅವ್ನು ನಮ್ಮನ್ನು ಬಲಹೀನ ಪಡಿಸ್ತಿರ್ತಾನೆ, ಅವ್ನು ನಮ್ಮನ್ನ ಒಂದು ದುಃಖಕರವಾದ ಒಂದು ಪರಿಸ್ಥಿತಿಗೆ ತಗೊಂಡೋಗಿ ನಮ್ಮನ್ನ ಗಾಯಪಡಿಸ್ತಿರ್ತಾನೆ, ನೋವು ಪಡಿಸ್ತಿರ್ತಾನೆ. ಅರೆ ನಿನ್ ಜೀವಿತ ಹಿಂಗಾಯ್ತಲ್ಲ, ನಿನ್ ಲೈಫ್ ಹಿಂಗಾಯ್ತಲ್ಲ, ನಿನ್ ಮಕ್ಕಳ ಲೈಫ್ ಹಿಂಗಾಯ್ತಲ್ಲ, ನಿನ್ ಕುಟುಂಬ ಹಿಂಗಾಯ್ತಲ್ಲ, ಯಾರು ನಿನ್ ಮಾತು ಕೇಳೋದಿಲ್ಲ, ನಿನ್ ವೇಸ್ಟ್ ನಿನ್ ಜೀವಿತ ಅಂತೇಳಿ ಅವನು ನಮ್ಮನ್ನ ಭ್ರಮೆ ಪಡಿಸ್ತಿರ್ತಾನೆ, ಬಾಣಗಳು ಹಾಕ್ತಿರ್ತಾನೆ. ಅವನ ಮಾತಿಗೆ ಕಿವಿ ಕೊಡಬಾರ್ದು ನಾವು. ಅವನ ಆಲೋಚನೆಗಳಿಗೆ ನಾವು ಕಿವಿ ಕೊಡಬಾರ್ದು. ಅವನ ಮಾತುಗಳು ನಾವು ಕೇಳಬಾರ್ದು. ದೇವ್ರ ಮಾತು ಕೇಳಬಹುದು. ದೇವ್ರ ನಂಬಿಗಸ್ತ. ದೇವ್ರ ಏನಂತ ಹೇಳ್ತಾನೆ, ನಾನಿದ್ದೀನಿ. ಅಬ್ರಾಮ ನೀನ್ ಬಾ, ನಾನಿದ್ದೀನಿ, ನಾನು ಕರ್ಕೊಂಡು ಹೋಗ್ತೀನಿ. ಅಬ್ರಾಮ್ ಏನ್ ಮಾಡ್ದ? ವಿಶ್ವಾಸಲ್ಲಿದ್ದ ಹೆಜ್ಜೆ ಆಗ್ದ. ಉನ್ನತವಾದ ಆಶೀರ್ವಾದಕರವಾಗಿ ಅಬ್ರಾಮನ ಆಶೀರ್ವದಿಸ್ತ. ಆ ರೀತಿಯಾಗಿ ದೇವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ನಡಿಬೇಕು. ದೇವ್ರ ಮಾತನ್ನ ನಾವು ಕೇಳಬೇಕು. ದೇವ್ರ ವಾಕ್ಯ ನಾವು ಕೇಳಬೇಕು. ಆ ವಾಕ್ಯನ ಕೇಳಿ ಆ ವಾಕ್ಯ ನಾವು ನಂಬಬೇಕು. ನಂಬಿ ನಾವು ನಡಿಬೇಕು. ಅವಾಗ ದೇವರು ಆಶೀರ್ವದಿಸ್ತಾನೆ. ದೇವ್ರ ಉನ್ನತವಾದ ಮಾರ್ಗದಲ್ಲಿ ದೇವ್ರು ನಮ್ಮನ್ನು ನಡೆಸ್ತಾನೆ. ಕುಟುಂಬನ ಕಾಪಾಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ, ನಮ್ಮ ಸುತ್ತಮುತ್ತಿರೋ ಬಂಧುಗಳನ್ನ ಕಾಪಾಡ್ತಾನೆ. ನೀನು ಲೋಕಕ್ಕೆ ಬೆಳಕಾಗಿದ್ದೆ ಅಂತ ಹೇಳಿ ದೇವ್ರು
ವಾಗ್ದಾನ ಮಾಡಿದ. ನಮ್ಮನ್ನು ದೇವರು ಲೋಕಕ್ಕೆ ಬೆಳಗಾಗಿ ಮಾಡ್ತಾರಂತ.